ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ನೀಟ್ ರಿಸಲ್ಟ್ ಅಂಡ್ ಸಿಟಿ ಥರ್ಡ್ ರಿಸಲ್ಟ್ ಏನು ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ರೆಡಿ ನಾನು ಹೇಳಿದ್ದೆ, ನೀಟ್ ಅವರು ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ನೀಟ್ ಏನಾಗುತ್ತೆ ಅಂದ್ರೆ ಇನ್ನೊಂದು ಪ್ರಾವಿಷನಲ್ ರಿಸಲ್ಟ್ ಘೋಷಣೆ ಮಾಡ್ತಾರೆ. ಬಿಕಾಸ್ ಅಡಿಷನಲ್ ಸೀಟ್ ಕೂಡ ಆಡ್ ಆನ್ ಆಗ್ತಾ ಇರೋ ಕಾರಣ ತಾತ್ಕಾಲಿಕ ರಿಸಲ್ಟ್ ಕೂಡ ಬಿಡ್ತಾರೆ. ಅಲ್ಲಿ ನಿಮಗೆ ಎಲ್ಲ ಮಾಡಿ ನಿಮಗೆ ಫೈನಲ್ ರಿಸಲ್ಟ್ ಅಲ್ಲಿ ನಿಮಗೆ ಎಲ್ಲದು ಕೂಡ ಆಡ್ ಆಗಿ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಬರುತ್ತೆ. ಬಿಕಾಸ್ MCCದೇ ಅನೌನ್ಸ್ಮೆಂಟ್ ಆದ ನಂತರ ನಿಮಗೆ ಈ ರೀತಿ ಹೋಗ್ಬೇಕಾಗುತ್ತೆ. ಆಲ್ರೆಡಿ KE ಡೈರೆಕ್ಟರ್ ಅವರು ಹೇಳಿದ್ರು, ಎಕ್ಸಿಟ್ ಆಗೋದಕ್ಕೆ ಒಂದು ಚಾನ್ಸ್ ಕೊಡ್ತೀವಿ. ವಿದ್ಯಾರ್ಥಿಗಳು ಇನ್ ಕೇಸ್ MCC ಅಂಡ್ ಬೇರೆ ಕಡೆ ಸಿಕ್ಕಿದ್ರೆ ನೀವು ಇದನ್ನ ಎಕ್ಸಿಟ್ ಆಗಿ ಹೋಗ್ಬಹುದು ಅಂತೇಳಿ ಇಲ್ಲಿ ಆಲ್ರೆಡಿ ಚಾನ್ಸಸ್ ಕೂಡ ಕೊಟ್ಟಿದ್ರು. ಮೀನ್ಸ್ ಇಲ್ಲಿ KE ಅವರು ಆಲ್ರೆಡಿ ಆ ರೀತಿ ಅವಕಾಶ ಕೊಟ್ಟಿದ್ದಾರೆ. ಎರಡನೇ ಸುತ್ತಿನ ಅಂತಿಮ ಫಲಿತಾಂಶ ನಂತರ ನಿಮಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅಲ್ಲಿ ಪ್ರವೇಶ ಪಟ್ಟರೆ ಅಂದ್ರೆ MCC ರಿಸಲ್ಟ್ ಬಂದ ನಂತರ ಅಲ್ಲಿ ಏನಾದ್ರು ಅಡ್ಮಿಷನ್ ಆಗ್ಬೇಕಂದ್ರೆ ಇಲ್ಲಿ ನೀವು ಎಕ್ಸಿಟ್ ಕೂಡ ಆಗ್ಬೋದು ಅಂತ ಹೇಳಿದ್ದಾರೆ. ನೀವು ರಿಸಲ್ಟ್ ಬಂದ ನಂತರ ಸೂಕ್ತ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬಿಕಾಸ್ ಅಲ್ಲಿ ಸಿಕ್ಕಿದ್ರೆ ನೀವು ಅಲ್ಲಿಗೆ ಹೋಗ್ತೀರಾ, ಖಂಡಿತ ಅಲ್ಲಿ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ. ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನೀವು ಇಲ್ಲಿಗೆ ಬರ್ಬೋದು. ಈ ರೀತಿ ಗೊಂದಲ ಆಗಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇದರ ಮಧ್ಯೆ ನೋಡೋದಾದ್ರೆ ಇನ್ನ ಸಿಟಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ, ಏನ್ ಮಾಡ್ತಾರೆ ಏನು ಅಲ್ಲಿವರೆಗೂ ಕಾಯ್ತಾರ ಏನು ಅಂತ ಅದರದ್ದು ಅನೌನ್ಸ್ಮೆಂಟ್ ಶೀಘ್ರದಲ್ಲೇ ಕೂಡ ಮಾಡ್ತಾರೆ. ಪ್ರಾಬಬಲಿ ಆಫ್ಟರ್ MCCನೇ ಬಿಡ್ತಾರಾ ಅಥವಾ ನೀಟ್ ಬಿಟ್ಟಿದ ನಂತರ ನಮಗೆ ಬಿಡ್ತಾರಾ ಅಂತೇಳಿ ಅದೇ ರೀತಿ ಕ್ಲಾರಿಟಿನ KE ಅವರು ಕೊಟ್ಟಿಲ್ಲ. ಬಟ್ ಪ್ರಾಬಬಿಲಿಟಿ 15th ಲಾಸ್ಟ್ ಡೇಟ್ ಆಗಿರೋ ಕಾರಣ ಬೇಗ ಮಾಡಬೇಕಾಗುತ್ತೆ. ಇನ್ ಕೇಸ್ ಪರ್ಮಿಷನ್ಸ್ ನ ಪ್ರೊವೈಡ್ ಮಾಡಿದ್ರೆ ಲಾಸ್ಟ್ ಡೇಟ್ ನ ಆಲ್ಮೋಸ್ಟ್ ಕೊಡ್ಬೋದು ಅನ್ಸುತ್ತೆ. ಬಿಕಾಸ್ ನೀಟ್ ಈ ರೀತಿ ಡಿಲೇ ಆಗ್ತಿರೋ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಇದನ್ನ ಡಿಸಿಷನ್ ತೆಗೆದುಕೊಳ್ಳಬಹುದು, ಈ ರೀತಿ ಎಕ್ಸ್ಟೆಂಡ್ ಕೂಡ ಮಾಡ್ತೀವಿ ಅಂತ. ಬಟ್ ಅವರು ಎಲ್ಲದಕ್ಕೂ ಕೂಡ ಮಾಡ್ತಾರ, ಓನ್ಲಿ ಫಾರ್ ನೀಟ್ಗೆ ಮಾಡ್ತಾರ ಏನು ಎತ್ತ ಅದು ಕೂಡ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಬರುತ್ತೆ. ಇನ್ ಕೇಸ್ 15th ಲಾಸ್ಟ್ ಡೇಟ್ ಆಗೋದಿಲ್ಲ ಅಂತ ಅಂದ್ರೆ KE ಅವರಿಗೆ ಬೇರೆ ಆಪ್ಷನ್ಸ್ ಕೂಡ ಇಲ್ಲ. ಅವರು ಕಂಪಲ್ಸರಿ ಪ್ರೊಸೆಸ್ ಕೂಡ ಶುರು ಮಾಡಿ ಮುಗಿಸ್ಬೇಕಾಗುತ್ತೆ. ಇನ್ ಕೇಸ್ ಎಕ್ಸ್ಟೆಂಡ್ ಕೂಡ ಮಾಡಿದ್ರೆ ಬಿಕಾಸ್ ಅದು MCCದು ಇದೆ, ಇಲ್ಲ CT ಮುಖಾಂತರ ಇಂಜಿನಿಯರಿಂಗ್ ಹೋಗೋ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಈ ರೀತಿ ವಿದ್ಯಾರ್ಥಿಗಳಿಗೆ ಕೆಲವರು ನೀಟ್ ಕೂಡ ಟ್ರೈ ಮಾಡ್ತಾ ಇರ್ತಾರೆ, CT ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಎಕ್ಸ್ಟೆಂಡ್ ಕೂಡ ಮಾಡಬೇಕು. ಅದ್ರ ಬಗ್ಗೆ KE ಬಂದ್ಬಿಟ್ಟು ಶೀಘ್ರದಲ್ಲೇ ಕೂಡ ನಿರ್ಧಾರ ಕೈಗೊಳ್ಳುತ್ತೆ. ಇನ್ನ ವೆಯ್ಟ್ ಮಾಡ್ತಾರೆ ವಿದ್ಯಾರ್ಥಿಗಳು. ಆಲ್ರೆಡಿ ನೀವು ಇನ್ನೇನು 2-3 ದಿನದಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು CT ಥರ್ಡ್ ರೌಂಡ್ ರಿಸಲ್ಟ್ ನ. MCCದು ಸೆಕೆಂಡ್ ರೌಂಡ್ ರಿಸಲ್ಟ್ ನಂತರವೇ ನಿಮಗೆ ಆಲ್ರೆಡಿ KE ಇಂದ ಫಲಿತಾಂಶ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಚ್ಛೆ ಪಟ್ಟವರು ಬೇಕಾದ್ರೆ ಕೌನ್ಸಿಲಿಂಗ್ ಹೋಗ್ಬೋದು. ಇದು ಒಳ್ಳೆ ಡಿಸಿಷನ್ ಆಯ್ತು. ಆಲ್ರೆಡಿ KE ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ, ಲೈಕ್ ನಾವು ಆಪ್ಷನ್ಸ್ ಕೊಡ್ತೀವಿ, ಫ್ರೀ ಆಗಿ ವಿದ್ಯಾರ್ಥಿಗಳು ಯಾವುದೇ ರೀತಿ ತೊಂದರೆ ಆಗದಂಗೆ ಅವರು ಎಕ್ಸಿಟ್ ಆಗ್ಬೋದು. ಬಿಕಾಸ್ ಎಕ್ಸಿಟ್ ಆದ್ರೆ ಲೈಕ್ ಏನಂದ್ರೆ ನಂತರ ನಿಮಗೆ MCC ಬಂದ ನಂತರ ನಿಮಗೆ ಎಕ್ಸಿಟ್ ಆಪ್ಷನ್ಸ್ ನ ಬಿಡ್ತಾರೆ. MCC ಸಿಕ್ಕಿದ್ರೆ ನೀವು ಇಲ್ಲಿ ಎಕ್ಸಿಟ್ ಆಗಿ ನಂತರ ನಿಮಗೆ ಯಾವ ವಿದ್ಯಾರ್ಥಿಗಳು ಇದ್ದಾರೆ ಅದಕ್ಕೆ ಆಡ್ ಆನ್ ಆಗುತ್ತೆ. ಲೈಕ್ ಈಗ ಒಂದು 50 ಎಷ್ಟೋ ಒಂದು 2,000-3,000 ವಿದ್ಯಾರ್ಥಿಗಳು ಎಕ್ಸಿಟ್ ಆಗಿದ್ದಾರೆ ಅನ್ಕೊಳ್ಳಿ, ಆ ಸೀಟ್ಗಳು ರಿಮೇನ್ ಆಗುತ್ತೆ. ಅದು ಆಡ್ ಆನ್ ಆಗಿ ನಿಮಗೆ ಅದು ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬಂದಾಗ ಆಡ್ ಆನ್ ಆಗಿ ಬರುತ್ತೆ ಅಂತ ಹೇಳಿ KE ಡೈರೆಕ್ಟರ್ ಹೇಳಿದ್ರು. ಇದು ಒಳ್ಳೆ ಡಿಸಿಷನ್ ಆಗಿರುತ್ತೆ. ಬಿಕಾಸ್ ಮತ್ತೆ ನೆಕ್ಸ್ಟ್ ರೌಂಡ್ ಕಂಡಕ್ಟ್ ಮಾಡೋದು ಆ ರೀತಿ ಮಾಡೋದೆಲ್ಲ ಬೇಡ. ಬಿಕಾಸ್ ಮತ್ತೆ ವೇಕೆಂಟ್ ಆಗಿ ಉಳಿಯೋದು ಬೇರೆ ರೀತಿ ಯೂಸ್ ಆಗೋದು, ಕಳೆದ ಬಾರಿ ಸ್ಕ್ಯಾಮ್ ಆಗಿತ್ತು ಆ ರೀತಿ ಆಗೋದು ಬೇಡ ಅಂತ ಹೇಳಿ ಈ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.